ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಟ್ಯಾಟಿಂಗ್ ವರ್ಕಲ್ಲಿ ಟೆಸಲ್ಸ್ ತೋರಿಸ್ತೀನಿ. ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಇದು ಆಲ್ರೆಡಿ 2 ವೀಡಿಯೋಸ್ ಅಪ್ಡೇಟ್ ಮಾಡಿದ್ದೀನಿ. ಬಟ್ ಕೆಲವರು ಮೆಸೇಜ್ ಮಾಡಿದ್ದಾರೆ, ಈ ವಿಡಿಯೋ ಹಾಕಿ ಇನ್ನೊಂದು ಸರಿ ಮಾಡಿ ಅಂತಂದು. ಸೊ ಹಾಗಾಗಿ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೆಲವರು ಅದು ವಿಡಿಯೋ ಹುಡ್ಕೋದಕ್ಕೂ ಸಹ ಅಂದರೆ ಅವರು ಲಿಂಕ್ ಕಳಿಸಿ ಅಂತ ಕೇಳ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ. ಸೊ ಅಂದರೆ 1 ಇಯರ್ ಆಯಿತು ಈ ಡಿಸೈನ್ದು ವಿಡಿಯೋ ಅಪ್ಡೇಟ್ ಮಾಡಿ. ಬಟ್ ಅವ್ರಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ವಿಡಿಯೋ ನನ್ನ ಇದು ಪೇಜ್ಗೆ ಹೋದರೆ ಸಿಗುತ್ತೆ ವೀಡಿಯೋಸು. ಬಟ್ ಅವರು ಪ್ರತಿ ಸರಿನೂ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ ಅಂತ ಕೇಳ್ತಾನೆ ಇರ್ತಾರೆ ಕೆಲವರು. ಸೊ ಹಾಗಾಗಿ ಅದಕ್ಕೋಸ್ಕರ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ. ಈ ವಿಡಿಯೋ ಮಾಡೋಣ ಅಂತ. ಫ್ರೆಂಡ್ಸ್, ಇದನ್ನು ಡಬಲ್ ಕಲರಲ್ಲೂ ಹಾಕ್ಬೋದು, ಆ್ಯಕ್ಚುಲಿ ಸಿಂಗಲ್ ಕಲರಲ್ಲೂ ಹಾಕ್ಬೋದು. ಟೆಸಲ್ಸು ತುಂಬ ಚೆನ್ನಾಗಿದೆ. ಇನ್ಸ್ಟಾ ಸ್ಟೋರಿ ಮತ್ತು ರೀಲ್ಸಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇದನ್ನು ಲೋಟಸ್ ಫ್ಲವರ್ ಅಂತಲೂ ಕರಿಬೋದು. ಮತ್ತು ಕಮಲ್ದು ಹೂವಿನ ಥರ ಅದು ಪೆಟಲ್ಸ್ ಬರುತ್ತೆ. ಅಂದರೆ ಕಮಲ್ದು ದಳಗಳು ಇರುತ್ತಲ್ಲ, ಒಂದ್ರ ಮೇಲೆ ಒಂದು ಕುತ್ಕೊಳ್ಳುತ್ತಲ್ವ ಪೆಟಲ್ಸು, ಆ ಥರ. ಸೊ ಇದನ್ನು ಇವಾಗ ಶಾರ್ಟಾಗಿ, ಅಂದರೆ ನಾನು ಆ್ಯಕ್ಚುಲಿ ಅದು ಟೆಸಲ್ಸ್ನ 5 ಪೆಟಲ್ಸಲ್ಲಿ ಹಾಕಿದ್ದೀನಿ. 5 ಪೆಟಲ್ಸ್ ಮತ್ತು 4 ಪೆಟಲ್ಸ್, ಅಂದರೆ ಒಂದ್ರ ಮೇಲೆ ಒಂದು ಬರುತ್ತೆ. ಬಟ್ ಇಲ್ಲಿ ಈಸಿಯಾಗಿ ನಿಮಗೆ ಸ್ವಲ್ಪ ಬೇಗ ಕ್ವಿಕ್ಕಾಗಿ ನೀವು ಅದನ್ನು ನನಗೆ ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲಿ 3 ಪೆಟಲ್ಸ್ ಹಾಕಿ ತೋರಿಸ್ತೀನಿ. 3 ಪೆಟಲ್ಸ್ ಆರ್ 4 ಪೆಟಲ್ಸ್ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಇವಾಗ ಗೋಲ್ಡ್ ಬೀಡ್ ಹಾಕ್ತಿದ್ದೀನಿ. ಗೋಲ್ಡ್ ಬೀಡು ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ. ನೀವು ಬೀಡು ಇಲ್ಲಿ ಹೇಗೆ ಬೇಕಾದ್ರೂ ಹಾಕ್ಕೋಬೋದು. ಅಂದರೆ ತುಂಬ ಸ್ಮಾಲ್ ಬೀಡು ನೋಡಿ, ಈ ಥರ 3 ಬೀಡ್ಸ್ ಸಹ ಹಾಕ್ಕೋಬೋದು. ತುಂಬ ಸ್ಮಾಲ್ ಬೀಡ್ ಹಾಕ್ಕೊಂಡು, ಮತ್ತು ಸಿಂಗಲ್ ಬೀಡ್ ಥರನೂ ಹಾಕ್ಕೋಬೋದು. ಇದು ಒಂದು ಡಿಸೈನ್ ಟ್ರೈ ಮಾಡಿದೆ ನೋಡಿ. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಇವಾಗ ಇದರಲ್ಲೇ ನಾನು ಅಂದರೆ ಲೋಟಸ್ ಫ್ಲವರ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಡನ್ನು ಬಿಟ್ಕೊಂಡಿದ್ದೀನಿ. ಬೆರಳಿಗೆ ದಾರ ಸುತ್ತಕೊಂಡು. ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇಸಿಕ್ ವಿಡಿಯೋನ ನೋಡಿ. ನೀವು ಬೇಸಿಕ್ ವಿಡಿಯೋ ನೋಡಿದ್ರೆ ನಿಮಗೆ ಬಿಗಿನಿಂಗು ಹೇಗೆ ಸ್ಟಾರ್ಟ್ ಮಾಡೋದು, ಟ್ಯಾಟಿಂಗು ಹೇಗೆ ದಾರ ಸುತ್ಕೊಳೋದು, ಹೇಗೆ ಬೀಡ್ ಏರಿಸ್ಕೊಳೋದು ಅಂತಂದೆಲ್ಲನೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. 1 2 3 4 5 6 7 8 9 10 ನೋಡಿ. ಇಲ್ಲಿ 10 ಹಾಕಿಬಿಟ್ಟು ನಾನು ಆಮೇಲೆ ಒಂದು ಲೂಪನ್ನು ಬಿಡ್ತಾ ಇದ್ದೀನಿ. ಈಗ ಮತ್ತೆ 5 ಡಬಲ್ ನಾಟ್ ಹಾಕಬೇಕು. 2 3 ನಿಮಗೆ ಈ ನಾಟ್ ಹಾಕೋದಕ್ಕೆ ಬಂದರೆ ಟ್ಯಾಟಿಂಗ್ ಈಸಿಯಾಗಿ ಬರುತ್ತೆ ನೋಡಿ. ನಾವು ಇದನ್ನು ಈ ಥರ ಇರುತ್ತೆ. ಈ ಶೆಟಲನ್ನು ತೋರಿಸ್ಕೊಂಡಾಗ ಈ ಥರ ಇರುತ್ತೆ. ಇದನ್ನು ನಾವು ಮೇಲ್ಗಡೆ ಈ ಥರ ಬರಬೇಕು ನೋಡಿ. ಈ ಥರ ಅದನ್ನು ಎಳ್ಕೋಬೇಕು ನಾವು. ಇಲ್ಲಿ ಲೂಸ್ ಮಾಡಿಕೊಂಡು ಎಳ್ಕೊಂಡ್ರೆ ಆ ಥರ ಟರ್ನ್ ಆಗುತ್ತೆ. ಅದು ಥ್ರೆಡ್ಡು ಟರ್ನ್ ಆಗುತ್ತೆ. 5 ನೋಡಿ. 5 ಆದಮೇಲೆ ಇಲ್ಲಿ ಬೀಡನ್ನು ಸೇರಿಸ್ಕೊತೀನಿ. ನೀವು ಇಲ್ಲಿ ಬೀಡು ಯಾವ ಥರ ಬೇಕಾದ್ರೂ ಹಾಕ್ಕೋಬೋದು. ಕ್ರಿಸ್ಟಲ್ ಸ್ಮಾಲ್ ಬೀಡ್ ಬರುತ್ತೆ, ಅದನ್ನು ಬೇಕಾದ್ರೂ ಸಹ ಹಾಕ್ಕೋಬೋದು. ಕಲರ್ ಬೀಡು. ಮತ್ತು ಸೇಮ್ 5 ಡಬಲ್ ನಾಟ್. 2 3 4 5 ನೋಡಿ. 5 ಆಯಿತು. ಈಗ ಮತ್ತೆ ಒಂದು ಲೂಪನ್ನು ಬಿಟ್ಕೊತಿದ್ದೀನಿ. ಸೇಮ್ ಮತ್ತು 10 ಡಬಲ್ ನಾಟ್.
ಆ್ಯಕ್ಚುಲಿ ಈ ಟೆಸಲ್ಸ್ನ ಸ್ವಲ್ಪ ದೊಡ್ಡ ಸೈಜಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸ್ಮಾಲ್ ಸೈಜ್ ಹಾಕಿದ್ರೆ ಅಷ್ಟೊಂದು ಗೆಟಪ್ ಕಾಣಲ್ಲ ಅದು ಟೆಸಲ್ಸು. ಬಟ್ ಈ ಡಿಸೈನ್ಗೆ ಪರ್ಟಿಕ್ಯುಲರಾಗಿ ನಾನಿವಾಗ ಹಾಕ್ತಿರೋ ಡಿಸೈನ್ನ ನಾನೀಗ ಹೇಳೋ ಮೆಜರ್ಮೆಂಟ್ ನಾಟಲ್ಲೇ ಹಾಕಿದ್ರೆ, ನಂಬರ್ಸ್ ನಾಟಲ್ಲೇ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. 7, 8, 9, 10 ನೋಡಿ, ಈ ಟೆಸಲ್ಸ್ ಕಂಪ್ಲೀಟ್ ಆಯಿತು. ಇದನ್ನು ದಾರ ತೆಗೆದುಬಿಟ್ಟು ಬೆರಳಿಂದ ತೆಗೆದುಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋಣ. ಈ ಥರ ಎಳ್ಕೊಂಡು ನೋಡಿ, ಇದು ಒಂದು ಬಿಗ್ ಪೆಟಲ್ಸ್. ಇದು ಬಿಗ್ ಪೆಟಲ್ಸ್. ಈಗ ಬರೀ ಥ್ರೆಡನ್ನು ಬೆರಳಿಗೆ ಸುತ್ಕೊತಿದ್ದೀನಿ. ಬರೀ ಥ್ರೆಡನ್ನು ನಾನು ಬೆರಳಿಗೆ ಸುತ್ಕೊತಿದ್ದೀನಿ. ಈಗ ಇಲ್ಲಿ ಮತ್ತೆ ಪೆಟಲ್ಸ್ ಹಾಕಬೇಕು. ಇಲ್ಲಿ 10 ಡಬಲ್ ನಾಟ್ ಹಾಕೋಣ. ನೋಡಿ, 1, 2, 3, 4, 5, 6, 7, 8, 9 ಆಯಿತು, 10. ನೋಡಿ, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 10 ಹಾಕಿ ಆಮೇಲೆ 5, 10 ಹಾಕಿದ್ದೀನಿ. ಈಗ ಇಲ್ಲಿ ನಾನು ಬರೀ 10 ಹಾಕಿದ್ದೀನಿ. ನೋಡಿ, 10 ಹಾಕ್ಬಿಟ್ಟು ಈ ಪೆಟಲ್ಸ್ನ ಇಲ್ಲಿ ಲಾಸ್ಟ್ ಲೂಪ್ ಬಿಟ್ಕೊಂಡಿದ್ದೀವಿ, ಖಾಲಿ ಲೂಪ್ ಬಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ನಾವು ಈ ಪೆಟಲ್ಸ್ ಥ್ರೆಡನ್ನು ಜಾಯಿನ್ ಮಾಡೋಣ. ನೋಡಿ, ಈ ಥರ ಜಾಯಿನ್ ಮಾಡಿದ್ಮೇಲೆ ಹಿಂಗೆ ಪಕ್ಕ ಸೇರುತ್ತೆ. ಆವಾಗ ನೀವು ಈ ಶಟಲ್ಲಿ ಈ ಶಾರ್ಪ್ ಇದೆಯಲ್ಲ, ಅದರಲ್ಲಿ ಈ ಥರ ಸಹಾಯದಿಂದ ಮೇಲ್ಭಾಗಕ್ಕೆ ಕೂರಿಸ್ಬಿಟ್ಟು ಈ ಥರ ಬೆರಳಲ್ಲಿ ಇಟ್ಕೊಳ್ಳಿ. ಹೆಬ್ಬೆರಳಲ್ಲಿ ಗ್ರಿಪ್ಪಾಗಿ 1 ಮತ್ತು 10 ಡಬಲ್ ನಾಟ್ ಹಾಕಬೇಕು. Four, 5, 6, 7, 8, 9, 10. ನೋಡಿ, 10 ಆಯಿತು. ಈಗ ಇದನ್ನು ಕ್ಲೋಸ್ ಮಾಡೋಣ. ನೋಡಿ, ಹೀಗೆ ಒಂದ್ರ ಮೇಲೊಂದು ಥ್ರೆಡ್ ಕುತ್ಕೋಬೇಕು, ಅದು ಪೆಟಲ್ಸ್ ಕೂರಬೇಕು. ಕೆಳಗಡೆದೇ ಬಿಗ್ ಪೆಟಲ್ಸು, ಮೇಲ್ಗಡೆದು ಅದರಲ್ಲಿ ಆಫ್ ಇದೆ, ಅಂದರೆ ಚಿಕ್ಕ ಪೆಟಲ್ಸು. ಈಗ ಒಂದ್ರ ಮೇಲೊಂದು ಕೂತಿದೆ. ಈಗ ಮತ್ತು 3ನೇ ಪೆಟಲ್ಸು ಸೇಮ್. ನೋಡಿ, ಬೀಡನ್ನು ಸೇರಿಸ್ಕೊತಿದ್ದೀನಿ. ಒಂದು ಬೀಡು ಚಿಕ್ಕದು ಸೇಮ್. ಮತ್ತು 10 ಡಬಲ್ ನಾಟು ಪಕ್ಕನೇ. ನೋಡಿ, ತುಂಬ ಕ್ಲೋಸಾಗಿ ಎಳ್ಕೋಬೇಕು ನಾವು. ಸ್ವಲ್ಪ ಗ್ಯಾಪ್ ಬಿಟ್ಟರು ಅದು ಡಿಸೈನು ವೇರಿಯೇಷನ್ ಬಂದ್ಬಿಡುತ್ತೆ. ಈ ಥರ ಇಲ್ಲಿ ಹಾಕೋ ಗ್ಯಾಪ್ ಬಿಟ್ಟರೆ ಅಷ್ಟೊಂದು ಕ್ಲಿಯರಾಗಿ ಬರಲ್ಲ. ಇದ್ರ ಪಕ್ಕಕ್ಕೆ ತುಂಬ ಕ್ಲೋಸಾಗಿ ನಾವು ನಾಟನ್ನು ಹಾಕೋಬೇಕು. ಸ್ಟಾರ್ಟಿಂಗು 2, 3, 4, 5, 6, 7, 8, 9, 10. ನೋಡಿ, ಮತ್ತೆ 10 ಆಯಿತು. 10 ಆದಮೇಲೆ ಸೇಮ್ ಇಲ್ಲಿ ಜಾಯಿನ್ ಮಾಡಿದ್ದೀವಲ್ಲ ಈ ಲೂಪಲ್ಲಿ, ಅದೇ ಲೂಪಲ್ಲಿ ನಾವು ಈ ಪೆಟಲ್ಸ್ನ ಜಾಯಿನ್ ಮಾಡಬೇಕು. ಅಲ್ಲಿ ಲೂಪ್ ಗ್ಯಾಪ್ ಇರುತ್ತೆ ನೋಡಿ, ಗ್ಯಾಪ್ ಇರುತ್ತೆ ಅಲ್ಲಿ, ಅದೇ ಪೆಟಲ್ಸ್ಗೆ ಜಾಯಿನ್ ಮಾಡಬೇಕು ನಾವು ಸೇಮ್. ಈಗ ಈ ಸ್ಮಾಲ್ ಪೆಟಲ್ ಹಾಕಿದ್ದೀವಲ್ಲ, ಅದನ್ನು ಸ್ವಲ್ಪ ಈ ಥರ ಮೇಲಕ್ಕೆ ಎತ್ತಿದ್ರೆ ನೋಡಿ, ಇದು ಕೆಳಗಡೆ ಹೋಗಿ ಸ್ಟಿಕ್ ಆಗುತ್ತೆ. ಮತ್ತು ಬಿಗ್ ಪೆಟಲು ನೋಡಿ, ಇಲ್ಲಿ ಕಾಣಿಸುತ್ತವು 2 ಪಕ್ಕ ಇರೋದು. ಈಗ ಮತ್ತೆ 5 ಡಬಲ್ ನಾಟು. 1, 2, 3, 4, 5 ಆಯಿತು. ಈಗ ಒಂದು ಬೀಡನ್ನು ಸೇರಿಸ್ಕೊಳ್ಳೋಣ. ಮತ್ತು ಸೇಮ್ 5 ಡಬಲ್ ನಾಟು.
3 4 5 ನೋಡಿ 5 ಆಯಿತು. ಈಗ ಮತ್ತೆ ಲೂಪು ಮತ್ತು ಸೇಮ್ 10 ಡಬಲ್ ನಾಟ್ 1 2 3 4 5 6 7 8 9 10. ನೋಡಿ 10 ಕಂಪ್ಲೀಟ್ ಆಯಿತು. ಈಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೀವು ಪ್ರತಿಯೊಂದು ಪೆಟಲ್ಸ್ ಆದಮೇಲೆ ನೋಡಿ ಈ ಥ್ರೆಡ್ಡನ್ನು ಹಿಂಗೆ ಬೆರಳಲ್ಲಿ ಹಿಂಗೆ ಉಗುರಲ್ಲಿ ಸ್ವಲ್ಪ ಎಳ್ಕೊಂಡು ಈ ಥರ ಇಟ್ಕೊಂಡು ಅದು ತಿರುಗಿ ಲೂಸ್ ಆಗುತ್ತೆ ಥ್ರೆಡ್ಡು. ಇಲ್ಲಾಂದರೆ ಟೈಟ್ ಆದರೆ ಅದು ಒಳಗಡೆ ಥ್ರೆಡ್ ಸ್ಟ್ರಕ್ ಆಗಿಬಿಟ್ಟು ಈ ಪೆಟಲ್ಸ್ ಎಳಿಯೋಕ್ಕೆ ಬರಲ್ಲ. ಆವಾಗ ಸ್ವಲ್ಪ ಲೂಸ್ ಬಂದುಬಿಡುತ್ತೆ. ನೋಡಿ ನೀವು ಇಷ್ಟಕ್ಕೆ ಬೇಕಾದ್ರೆ ಸ್ಟಾಪ್ ಮಾಡಿಕೊಂಡು ಇದನ್ನು ಟೆಸಲ್ಸ್ ಥರ ಯೂಸ್ ಮಾಡ್ಕೋಬೋದು. ಈ ಥರ ಹಾರ್ಟ್ ಶೇಪಲ್ಲಿರುತ್ತೆ. ನೀವು ಇದನ್ನ ಇಲ್ಲಿ ಗಂಟು ಹಾಕ್ಬಿಟ್ಟು ಇಲ್ಲಿಗೊಂದು ಬೀಡ್ ಹಾಕ್ಬಿಟ್ಟು ನಾವು ಸ್ಟಿಚ್ ಮಾಡ್ಕೋಬೋದು. ಈಗ ನಾನಿಲ್ಲಿ 3 ಪೆಟಲ್ಸ್ ಅಂತ ಹೇಳಿದ್ದೆ. ಈಗ ಮತ್ತೆ ಸ್ಮಾಲ್ ಪೆಟಲ್ ಹಾಕಬೇಕು. ಸ್ಮಾಲ್ ಪೆಟಲ್ ಹಾಕಿ ಇಲ್ಲಿಗೆ ಜಾಯಿನ್ ಮಾಡಬೇಕು. ಆನಂತರ ಬಿಗ್ ಪೆಟಲ್, ಆಮೇಲೆ ನಂತರ ಸ್ಮಾಲ್ ಪೆಟಲ್. ಈಗ ಈ ಸ್ಮಾಲ್ ಪೆಟಲ್ ಹಾಕೋಣ ಮತ್ತು ಬಿಗ್ ಪೆಟಲ್ ಹಾಕಿ ಸ್ಮಾಲ್ ಪೆಟಲ್ ಹಾಕಿ ತೋರಿಸ್ತೀನಿ. ಇಲ್ಲಿ ಬಿಗ್ ಪೆಟಲ್ಸ್ 3 ಬಂದರೆ ಸ್ಮಾಲ್ ಪೆಟಲ್ 2 ಬರುತ್ತೆ ಮೇಲ್ಗಡೆ. ಬಿಗ್ ಪೆಟಲ್ಸ್ 4 ಬಂದರೆ ಸ್ಮಾಲ್ ಪೆಟಲ್ 3 ಬರುತ್ತೆ. 5 ಬಂದರೆ ಸ್ಮಾಲ್ ಪೆಟಲ್ಸು 4 ಬರುತ್ತೆ. ನಲ್ಲಿ 3 ಹಾಕೋದ್ರಿಂದ ಬಿಗ್ ಪೆಟಲ್ಸು, ಸ್ಮಾಲ್ ಪೆಟಲ್ಸ್ ಓನ್ಲಿ 2 ಬರುತ್ತೆ. ನೋಡಿ ಇದು 3ನೇ ಪೆಟಲ್ಸ್ ಕಂಪ್ಲೀಟ್ ಆಯಿತು. ಬಿಗ್ ಪೆಟಲ್ಸು ಒಳಗಡೆದು ಕ್ಲೀನಾಗಿ ಬಂದರೆ ಥ್ರೆಡ್ಡು ಸ್ಟಿಫಾಗಿ ಕೂತ್ಕೊಳುತ್ತೆ. ಸ್ವಲ್ಪ ಒಳಗಡೆ ಬರಲಿಲ್ಲ, ಸ್ಟ್ರಕ್ ಆಯಿತು ಅಂದರೆ ಪೆಟಲ್ಸ್ ನಮಗೆ ಕ್ಲಿಯರಾಗಿ ಕಾಣಲ್ಲ. ನೋಡಿ ಈ ಥರ ಚಿಕ್ಕದಾಗಿ ಈ ಥರ 2 ಪೆಟಲ್ಸು 3 ಪೆಟಲ್ಸ್ಗೆ ಈ ಥರನೂ ನೀವು ಟೆಸಲ್ಸ್ ಹಾಕೋಬೋದು. ನೋಡಿ ಇದು ತುಂಬ ಮೋಸ್ಟ್ ವಾಂಟೆಡ್ ಡಿಸೈನ್. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮತ್ತೀಗ ನಾನು ಇದನ್ನು ಡಬಲ್ ಕಲರಲ್ಲೂ ಹಾಕೋದು ತೋರಿಸಿದ್ದೀನಿ. ದೊಡ್ಡ ಪೆಟಲ್ಸ್ ಎಲ್ಲ ಒಂದು ಕಲರಲ್ಲಿ, ಸ್ಮಾಲ್ ಪೆಟಲ್ಸ್ ಎಲ್ಲ ಒಂದು ಕಲರಲ್ಲಿ ಹಾಕೋದೂ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ. ಇದನ್ನು ನಾನಿಲ್ಲಿ ಇವಾಗ ಶಾರ್ಟಾಗಿ ಚಿಕ್ಕದಾಗಿ 3 ಪೆಟಲ್ಸಿಗೆ ತೋರಿಸಿದ್ದೀನಿ. ನಿಮಗೆ ಇನ್ನೂ ದೊಡ್ಡದಾಗಿ ಈ ಥರ ಬೇಕು ಅಂದರೆ 5 ಪೆಟಲ್ಸ್, ಕೆಳಗಡೆ 5 ಪೆಟಲ್ಸು, ಸ್ಮಾಲ್ ಪೆಟಲ್ಸ್ ಇದೆಯವಲ್ಲ ಅವು 4 ಪೆಟಲ್ಸ್ ಹಾಕ್ಕೊಂಡ್ರೆ ಈ ಥರ ಲೋಟಸ್ ಫ್ಲವರ್ ಥರ ಕಾಣಿಸುತ್ತೆ ನಮಗೆ. ಇಲ್ಲಿ ಬೀಡು ನಾನು ಚಿಕ್ಕದಾಗಿ 3 ಬೀಡು ಹಾಕಿದ್ದೀನಿ, ಸ್ಮಾಲು ಸಕ್ಕರೆ ಬೀಡು. ಆಮೇಲೆ ಇಲ್ಲೂ ಅಷ್ಟೇ, ನೀವು ಈ ಥರ ದೊಡ್ಡ ಪೆಟಲ್ಸ್ ಹಾಕಿದ್ರೆ ಈ ಥರ ಬೀಡು, ರೌಂಡ್ ಬೀಡು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಇವಾಗ ಇದಕ್ಕೆ ಚಿಕ್ಕದಾಗಿರೋದಕ್ಕೆ ನಾನಿಲ್ಲಿ ಒಂದು ಕ್ರಿಸ್ಟಲ್ ಬೀಡ್ ಹಾಕೋಣ. ನೋಡಿ ಇದರಲ್ಲಿ ಯಾವ್ದು ಸೂಟ್ ಆಗುತ್ತೋ ಅದನ್ನು ನೀವು ಹಾಕ್ಕೋಬೋದು. ಈ ಥರ ಬೀಡ್ಗಳು, ಈ ಫ್ಲವರು, ಗೋಲ್ಡ್ ಕ್ರಿಸ್ಟಲ್ಲು. ಈಗ ನಾನಿಲ್ಲಿ ಈ ಕ್ರಿಸ್ಟಲ್ ಬೀಡ್ ಹಾಕ್ತೀನಿ. ಅಂದರೆ ರೆಡ್ ಕಾಂಬಿನೇಷನ್ ಇರೋದಿಲ್ಲ, ಗೋಲ್ಡು ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ ಅಂತ. ನೀವು ನಿಮಗೆ ಸ್ಯಾರಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಬೀಡನ್ನು ಹಾಕ್ಕೊಳ್ಳಿ. ಇದು ಇಷ್ಟು ದೊಡ್ಡ ಪೆಟಲ್ಸ್ ಹಾಕ್ಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಈ ಥರ ನೀವು ಶಾರ್ಟಾಗಿ ಚಿಕ್ಕ ಪೆಟಲ್ಸು ಟೆಸಲ್ಸ್ ಮಾಡಿ ಸ್ಯಾರಿಗೆ ಸ್ಟಿಚ್ ಮಾಡಿಕೊಟ್ರು ಓಕೆ. ಬಟ್ ನಿಮಗೆ ಪ್ರೈಸ್ನ ಆವಾಗ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಗಮ್ಮು ಕಂಪಲ್ಸರಿ, ಗಂಟು ಹಾಕಿದ್ದಾದಮೇಲೆ ಪ್ರತಿಯೊಂದು ನೀವೇನೇ ಹಾಕಿದ್ರೂ ಗಮ್ ಕಂಪಲ್ಸರಿ ಹಾಕಿಬಿಟ್ಟು ನೀವು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಬೇಕು. ನೋಡಿ ಈ ಥರ. ನಾನು ಇದಕ್ಕೆ ಚಾರ್ಜು 1200 ಸ್ಟಾರ್ಟ್ ಆಗುತ್ತೆ. 1200, 1300, 500, 1500ವರೆಗೂ ಚಾರ್ಜ್ ಮಾಡ್ಬೋದು. ಬೊಟಿಕಲ್ ಆ್ಯಕ್ಚುಲಿ ಇನ್ನೂ ಕಾಸ್ಟ್ಲಿ ಇದೆ. ಇದು ಒಂದು ಸ್ಯಾರಿಗೆ ಮಿನಿಮಮ್ಮು 20 to 25 ಪೀಸಸ್ ಹಿಡಿಯುತ್ತೆ. ಅಂದರೆ ಕಂಚಿ ಸೀರೆ ಸ್ವಲ್ಪ ಲೆಂತ್ ಇರೋದ್ರಿಂದ ಈ ಕಂಚಿ ಸೀರೆಗಳು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೆಸಲ್ಸ್ ಬೇಕಾಗುತ್ತೆ. ಈ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಅವಕ್ಕೆ ಸ್ವಲ್ಪ ಬಿಲೋ 20 ಆಗುತ್ತೆ. ಬಟ್ ಕಂಚಿ ಸೀರೆಗೆ ಎಬೌಟ್ 20 ಆಗುತ್ತೆ. ಅಂದರೆ ನೀವು ಸ್ಟಿಚ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗ್ಯಾಪು ತುಂಬ ಬಿಟ್ಟರೆ ಅಷ್ಟೊಂದು ಹಿಡಿಯಲ್ಲ.
ಅಂದರೆ ತುಂಬ ಜಾಸ್ತಿ ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡಿದ್ರು ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ನೋಡಿ ಈ ಥರ ಇಷ್ಟಿಷ್ಟೇ ಡಿಸ್ಟೆನ್ಸ್ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಬೋದು. ಥರ ನಾನು ಅದನ್ನು ಸ್ಟಿಚ್ ಮಾಡೋದನ್ನು ಸಹ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ. ಈ ಥರ ಪ್ರತಿಯೊಂದು ಈ ಥರ ಇಲ್ಲಿ 1 ಇಂಚು 1/4 ಇಂಚು ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ನೋಡಿ ಸ್ಟಿಚ್ ಮಾಡೋದು ತೋರಿಸಿದ್ದೀನಿ ಹೇಗೆ ಅಂತ. ನಾವಿಲ್ಲಿ ಲೂಪನ್ನು ಬಿಡ್ತೀವಲ್ವ, ಈ ಖಾಲಿ ಲೂಪ್ ಬಿಟ್ಟಿರ್ತೀವಲ್ಲ, ಇದಕ್ಕೆ ಬೀಡನ್ನು ಏರಿಸಿ ಸ್ಯಾರಿ ಪಲ್ಲು ಸೈಡು ಜಿಗ್ಜಾಗ್ ಸ್ಟಿಚ್ ಮಾಡಬೇಕು. ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು, ಈ ಥರ ಚಿಕ್ಕದಾಗಿ ಹಾಕಿದ್ರೆ ಅಂದರೆ ನೀವು ನೋಡಿ ಇದು ತುಂಬ ಚೆನ್ನಾಗಿ ಕ್ಯೂಟಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನು ಯಾವುದಾದ್ರೂ ಒಂದು ಸೀರೆ ಆರ್ಡ್ರ್ ಬಂದಾಗ ಈ ಡಿಸೈನ ಹಾಕ್ಬಿಟ್ಟು ತೋರಿಸ್ತೀನಿ. ಈ ಸೀರೆ ಸ್ಟಿಚ್ ಮಾಡಬೇಕಾದ್ರೆ ನೀವು ನೋಡಿ ಇಲ್ಲಿ ಲಾಸ್ಟ್ ಇಲ್ಲಿ ನಾವು ಪೆಟಲ್ಸ್ನ ಲೂಪ್ ಬಿಟ್ಕೊಳೋ ಬದಲು ಇಲ್ಲಿ 1-2 ನಾಟ್ ಇದೆ ಅನ್ನುವಾಗಲೇ ಇಲ್ಲೊಂದು ಲೂಪ್ ಬಿಟ್ಕೋಬೇಕು. ಇಲ್ಲೊಂದು ಲೂಪು ಮತ್ತು ಇಲ್ಲೊಂದು ಲೂಪ್ ಬಿಟ್ಕೊಂಡ್ರೆ ಇಲ್ಲಿ ಬೀಡನ್ನು ಹಾಕ್ಬಿಟ್ಟು ಸ್ಟಿಚ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಇದನ್ನು 2 ಸೈಡ್ ಸ್ಟಿಚ್ ಮಾಡಬೇಕು, ಗ್ರಿಪ್ ಸಿಗುತ್ತೆ, ಗ್ರಿಪ್ಪಾಗಿ ಇರುತ್ತೆ. ಒಂದು ಸೈಡು ಇಲ್ಲಿ ಬರೀ ಈ ಬೀಡ್ಗೆ ಥ್ರೆಡ್ ಹಾಕಿ ಸ್ಟಿಚ್ ಮಾಡಿದ್ರೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಸೊ ಹಾಗಾಗಿ ಯಾವತ್ತೇ ಈ ಥರ ಪೆಟಲ್ಸ್ನ ಈ ಥರ ಟಸಲ್ಸ್ನ ಸ್ಟಿಚ್ ಮಾಡಬೇಕಂದ್ರೆ 2 ಸೈಡು ನೀವು ಪೆಟಲ್ಸ್ ಲೂಪನ್ನು ಬಿಟ್ಕೊಂಡು ಬೀಡನ್ನು ಸೇರಿಸಿ ಸ್ಟಿಚ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇದರಲ್ಲಿ ಒಂದೊಂದು ಟಿಪ್ಸನ್ನು ಸಹ ಹೇಳ್ತಾ ಇರ್ತೀನಿ. ಸೊ ವೀಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರ್ರಿ. ನೀವು ವೀಡಿಯೋ ಸ್ಕಿಪ್ ಮಾಡಿದ್ರೆ ಅದು ಮತ್ತು ಅದು ಹೇಗೆ ಹೊಲಿಯೋದು, ಹೇಗೆ ಎಲ್ಲಿ ಲೂಪ್ ಬಿಡೋದು ಅದೆಲ್ಲ ಮಿಸ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ವೀಡಿಯೋ ನೋಡ್ತಾ ಇದ್ರು ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ. ಟ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ನೋಡಿ ನಿಮಗೆ ಬಿಗ್ ಪೆಟಲ್ಸ್ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ, ಸ್ಮಾಲ್ ಬೇಕಂದರೆ 3 ಪೆಟಲ್ಸ್ ಹಾಕ್ಕೊಳ್ಳಿ. ನೀವು ಇನ್ನೂ 1 ಪೆಟಲ್ಸ್ ಬೇಕು ಅಂದರೆ ಬೇಕಾದ್ರೆ 4 ಪೆಟಲ್ಸು ಹಾಕ್ಕೋಬೋದು. 4 ಪೆಟಲ್ಸ್ ಹಾಕ್ಕೊಂಡ್ರೆ ಇಷ್ಟು ಬರುತ್ತೆ. ಓಕೆ ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹೇಗಾದರೂ ಇದು ಯಾರಾದರೂ ಹಾಕಿದ್ರೆ ನನಗೆ ಫೋಟೋ ಹಾಕಿ ನೋಡೋಣ ಹೇಗೆ ಹಾಕಿದ್ದೀರಾ ಅಂತಂದು. ನೋಡಿ ಇದು ತುಂಬ ಕ್ಯೂಟಾಗಿದೆ. ಬಟ್ ಈ ಟೆಸಲ್ಸ್ನ ಇಷ್ಟು ಸೈಜಲ್ಲೇ ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ. ನಾವಿನ್ನೂ ನಾಟನ್ನು ಚಿಕ್ಕದಾಗಿ ಹಾಕ್ಕೊಂಡು ತುಂಬ ಚಿಕ್ಕ ಸೈಜ್ ಹಾಕ್ತೀವಿ ಅಂದರೆ ಅದು ಅಷ್ಟೊಂದು ಕ್ಲಿಯರಾಗಿ ಬರೋಲ್ಲ. ನಾನು ಟ್ರೈ ಮಾಡಿ ನೋಡಿದ್ದೀನಿ. ಯಾಕೆಂದರೆ ಈ ಪೆಟಲ್ಸು ಇದು ತುಂಬ ಚಿಕ್ಕದು ಬಂದರೆ ಅಷ್ಟೊಂದು ಕಾಣಿಸಲ್ಲ ನೀಟಾಗಿ, ಅದು ಪೆಟಲ್ಸ್ ಇದೆ ಅಂತಲೇ ಕಾಣಿಸಲ್ಲ. ಸೊ ಹಾಗಾಗಿ ಈ ಮೆನ್ಷನಲ್ಲೇ ನಾನು ಇವಾಗ ಹಾಕಿದ್ದೀನಲ್ಲ ಇದೇ ನಾಟಲ್ಲಿ ನಂಬರ್ಸ್ ನಾಟಲ್ಲಿ ನೀವು ಹಾಕಿ. ಓಕೆ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದು ಚಾರ್ಜು ಹೇಳಿದ್ದೀನಿ ನಿಮಗೆ. ಇದಕ್ಕೆ ಚಾರ್ಜು ನೀವು ಅರೌಂಡು ಒಂದು ಈ 3 ಪೆಟಲ್ಸ್ ಹಾಕಿದ್ರೆ ನೀವು 800 to 1000, 1200ವರೆಗೂ ಚಾರ್ಜ್ ಮಾಡ್ಬೋದು ಈ ಪೆಟಲ್ಸ್ಗೆ. ಇದಕ್ಕೆ 1200 to 1500ವರೆಗೂ ಚಾರ್ಜ್ ಮಾಡ್ಬೋದು. ನೀವು ನಿಮ್ಮ ಸ್ಯಾರಿ ಮತ್ತು ನಿಮ್ಮ ಕಸ್ಟಮರು ನಿಮ್ಮ ಸಿಟಿಗೆ ಅನುಸಾರ ನೀವು ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕ್ಕೊಳ್ಳಿ. ಕಸ್ಟಮರ್ಗೆ ಹಾಕ್ಕೊಡೋದಾದರೆ ಹಾಕ್ಕೊಡಿ. ಆ ಥರ ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ ನಾವು ಎಷ್ಟು ಹೇಳ್ತೀವಿ ಇಷ್ಟೇ ಹೇಳ್ತೀವಿ ಅಂತಂದರೆ ಕಸ್ಟಮರ್ ಸ್ವಲ್ಪ ಹಿಂದೇಟು ಹಾಕ್ತಾರೆ ಸ್ವಲ್ಪ. ಹಾಗಾಗಿ ನೀವು ಅವರಿಗೆ ಕರೆಕ್ಟಾಗಿ ಪ್ರೈಸನ್ನು ಫಿಕ್ಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.